ಕೆಲವು ಸಿನಿಮಾಗಳೇ ಹಾಗೆ. ಅಲ್ಲಿನ ಕತೆ ಸಖತ್ ವಾಸ್ಟ್ ಇರುತ್ತೆ. ಕಥೆಯಲ್ಲಿನ ಪಾತ್ರಧಾರಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ. ಸೊ ಈಗಿನ ನ್ಯೂ ಏಜ್ ಫಿಲ್ಮ್ ಮೇಕರ್ಸ್ ಗಳು ಕೂಡ ಆ ಕಥೆಯ ವಾಸ್ಟ್ಗೆ ತಕ್ಕಂತೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ತರ್ತಾ ಇದ್ದಾರೆ. ಅಂಡ್ ಅಂತದ್ದೇ ಒಂದು ಮ್ಯಾಸಿವ್ ಬಜೆಟ್ ನ ಸಿನಿಮಾವನ್ನ ನಾವು ನೋಡ್ಕೊಂಡು ಬಂದಿದ್ವಿ. ಅಂಡ್ ಅದರ ರನ್ ಟೈಮ್ ಬಂದು ಬರೋಬ್ಬರಿ 3 ಗಂಟೆ 32 ನಿಮಿಷ. ದುರಂದಾರ್ ಇದು ಆದಿತ್ಯ ಧಾರ್ ಅವರು ಡೈರೆಕ್ಟ್ ಮಾಡಿ ರಣವೀರ್ ಸಿಂಗ್, ಆರ್ ಮಾಧವನ್, ಸಂಜಯ್ ದತ್, ಅಕ್ಷಯ್ ಖನ್ನಾ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ನೈಜ ಘಟನೆಗಳ ಮೇಲೆ ಬೇಸ್ ಆಗಿರುವಂತಹ ಈ ಸಿನಿಮಾವನ್ನ ನೋಡಿ ನಮ್ಗೆ ಇದು ಕಿಕ್ ಕೊಡ್ತಾ, ಕಾಟ ಕೊಡ್ತಾ ಎಲ್ಲವನ್ನ ಈ ರಿವ್ಯೂ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಬಾಲಿವುಡ್ ಅವರು ಸ್ಪೈ ಸಿನಿಮಾಸ್ ಹೆಸರಲ್ಲಿ ಕ್ರಿಂಜ್ ಕಂಟೆಂಟ್ ಗಳನ್ನ ಕೊಡ್ತಾನೆ ಬಂದಿದ್ದಾರೆ. ಗ್ರೀನ್ ಸ್ಕ್ರೀನ್ ಸೆಟ್ಸು, ಬೀಚ್ ಬಿಕಿನಿ ಸೀನ್ಸ್ ಗಳು ಇವೆಲ್ಲವನ್ನ ಸ್ಪೈ ಸಿನಿಮಾ ಎಲಿಮೆಂಟ್ಸ್ ಆಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ದುರಂದಾರ್ ಅವೆಲ್ಲದಕ್ಕಿಂತಲೂ ಹೊರತಾಗಿದೆ, ರಿಯಲಿಸ್ಟಿಕ್ ಆಗಿದೆ ಅಂಡ್ ಅಷ್ಟೇ ನ್ಯಾಚುರಲ್ ಆಗಿ ಎಲ್ಲವನ್ನ ಪ್ರೆಸೆಂಟ್ ಮಾಡಲಾಗಿದೆ. ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಹಮ್ಜಾ. ಪಾಕಿಸ್ತಾನ್ಗೆ ಎಂಟ್ರಿ ಆಗಿ ಅಲ್ಲಿನ ಮಾಫಿಯಾ ಗ್ಯಾಂಗು, ಟೆರರಿಸ್ಟ್ ಲಿಂಕ್ ಗಳ ಜೊತೆಗೆ ಬೆರೆತು ಅವರಲ್ಲಿ ಒಬ್ಬರಾಗಿ ಎಲ್ಲಾ ಇನ್ಫಾರ್ಮೇಶನ್ ನ ಇಲ್ಲಿಗೆ ಕಳಿಸುವಂತಹ ಕೆಲಸ ಇವಂದು. ಇವನು ಪಾಕಿಸ್ತಾನಕ್ಕೆ ಹೋದಾಗ ಇವನು ಏನೇನ್ ಮಾಡ್ದ, ಏನೆಲ್ಲ ಹತೋಟಿಗೆ ತಂದ ಅಂಡ್ ಯಾರ್ಯಾರನ್ನ ಮಟ್ಟ ಹಾಕ್ದ ಅನ್ನೋದೇ ಸಿನಿಮಾದ ಒನ್ಲೈನ್ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಬಂದು ರಣವೀರ್ ಸಿಂಗ್ ಆಸ್ ಹಮ್ಜಾ. ತಮ್ಮನ್ನ ತಾವು ಅವರು ಫಿಸಿಕಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿರುವಂತಹ ರೀತಿ, ಆ ವಾತಾವರಣಕ್ಕೆ ನಮ್ಮನ್ನ ಎಳ್ಕೊಂಡು ಹೋಗುವಂತಹ ಅವರ ಚರಿಸ್ಮಾ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಅವರು ಕಾಣಿಸ್ಕೊಡುವಂತಹ ಸ್ಟಾರ್ಟಿಂಗ್ ಫ್ರೇಮ್ ನಿಂದಲೂ ಆ ಪಾತ್ರದ ಮೇಲೆನೆ ಇಂಟ್ರೆಸ್ಟ್ ಕೊನೆವರೆಗೂ ಹಾಗೆ ಕ್ಯಾರಿ ಆಗಿದೆ. ಎಮೋಷನಲಿ, ಫಿಸಿಕಲಿ ಅಂಡ್ ಮೆಂಟಲಿ ಅವರು ಈ ರೋಲ್ಗೆ ಹಾಕಿರುವಂತಹ ಎಫರ್ಟ್ ನ ನಾವು ಕಡೆಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಸಿನಿಮಾ ರಿಯಾಲಿಟಿಗೆ ಎಷ್ಟು ಕ್ಲೋಸ್ ಇದೆ ಅಂತ ಅಂದ್ರೆ ರಿಯಲ್ ಫುಟೇಜಸ್ ನ ಕತೆಗೆ ಇಂಟಿಗ್ರೇಟ್ ಮಾಡಿದ್ದಾರೆ. ಪಾತ್ರಗಳ ಹೆಸರನ್ನ ಸಹ ಬದಲಾಯಿಸದೆ ಅಥೆಂಟಿಕ್ ಆಗಿ ನಮ್ಮ ಮುಂದೆ ಹಾಗೆ ಇಟ್ಟಿದ್ದಾರೆ. ಇಂಡಿಯಾ, ಪಾಕಿಸ್ತಾನ್ ಈ ಎರಡು ದೇಶಗಳು ದಶಕಗಳಿಂದಲೂ ವೈರಿಗಳು. ಈ ಕಾನ್ಫ್ಲಿಕ್ಟ್ ಮೇಲೆ ಬಂದಿರುವಂತಹ ಸಿನಿಮಾಗಳು ಒಂದೆರಡಲ್ಲ. ಆದ್ರೆ ಧುರಂಧಾರ್ ಸ್ಟ್ಯಾಂಡ್ ಔಟ್ ಆಗುವಂತಹ ಕಾರಣ ಏನು ಅಂತ ಅಂದ್ರೆ ಸ್ಪೈ ಸಿನಿಮಾ ಅನ್ನುವಂತಹ ನರೇಟಿವ್ ಅನ್ನೇ ಇಲ್ಲಿ ಚೇಂಜ್ ಮಾಡಿಟ್ಟಿದೆ. ಆ ಗ್ಯಾಂಗ್ಸು, ಆ ಟೆರರ್ಸ್ ಗಳ ಮಧ್ಯೆ ಒಬ್ಬನಾಗಿ ದೇಶಕ್ಕೆ ಹೋರಾಡ್ತಾ ಇದ್ರು. ದೇಶದ ಎದುರು ನಿಲ್ಲಬೇಕು. ದೇಶಕ್ಕೆ ಹಾನಿ ಆಗ್ತಿದೆ ಅಂದಾಗ್ಲೂ ಸರಿಯಾದ ಸಮಯ ಬರೋವರೆಗೂ ಕಾಯ್ಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಉಗ್ರರ ಸೋರ್ಸು ಅಂಡ್ ಅವರ ಮೂಲವನ್ನೇ ಟಾರ್ಗೆಟ್ ಮಾಡಲಾಗಿದೆ. ಅದರ ಸುತ್ತ ಕತೆ ಪೋಣಿಸಲಾಗಿದೆ. ಅಂಡ್ ಇದೇ ಕಾರಣಕ್ಕೆ ಇದು ಈ ವರ್ಷದ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಹಿಂದಿ ಫಿಲಂ ಆಗಿ ಹೊರಹೊಮ್ಮಿದೆ, ಅಟ್ ಲೀಸ್ಟ್ ನನ್ನ ದೃಷ್ಟಿಯಲ್ಲಿ. ರಣವೀರ್ ಅವರನ್ನ ಬಿಟ್ರೆ ಸ್ಕ್ರೀನ್ ನ ಡಾಮಿನೇಟ್ ಮಾಡಿರೋದು ಅಕ್ಷಯ್ ಖನ್ನಾ ಅವರು. ರಹಮಾನ್ ಬಲೂಚ್ ಆಗಿ ಕಾಣಿಸ್ಕೊಂಡಿರುವಂತಹ ಇವರ ಆರಾ ಸ್ಕ್ರೀನ್ ನ ಡಾಮಿನೇಟ್ ಮಾಡಿದೆ. ಆ ಪಾತ್ರದ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ರೆ ಸ್ಪಾಯ್ಲರ್ ಆಗುತ್ತೆ. ಬಟ್ ಇನ್ ಶಾರ್ಟ್, ಸಿನಿಮಾ ಮುಗಿಸಿ ಬರ್ಬೇಕಾದ್ರೆ ಹೀರೋಗೆ ಟಕ್ಕರ್ ಕೊಡುವಂತಹ ವಿಲನ್ ಬಿಡಪ್ಪ ಅನ್ನುವಂತಹ ಫೀಲಿಂಗು ಖಂಡಿತ ಹುಡ್ಕೊಳುತ್ತೆ. ಆರ್ ಮಾಧವನ್, ಸಂಜಯ್ ದತ್ ಅವರ ಸ್ಕ್ರೀನ್ ಟೈಮ್ ಕಂಪ್ಯಾರಿಟಿವ್ಲಿ ಕಮ್ಮಿ ಇದೆ. ಬಟ್ ಕಥೆಯಲ್ಲಿನ ಇಂಪಾರ್ಟೆನ್ಸ್ಗೆ ತಕ್ಕ ಹಾಗೆ ಅವರು ಸಿನಿಮಾಗೆ ವ್ಯಾಲ್ಯೂ ಅನ್ನ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಆಕ್ಷನ್ ಕೊರಿಯೋಗ್ರಫಿ ಸಖತ್ ಸಿಂಪಲ್ ಆಗಿದೆ. ಬಟ್ ಅದನ್ನ ಕ್ಯಾಪ್ಚರ್ ಮಾಡಿರುವಂತಹ ರೀತಿ, ಬಿಜಿಎಂ ಜೊತೆಗೆ ಟೋನ್ ಮಾಡಿರುವಂತಹ ರೀತಿ ಬ್ರಿಲಿಯಂಟ್ ಆಗಿತ್ತು. ಶಿಲ್ಲೆ ಹೊಡೆದು ಕ್ಲಾಪ್ ಹೊಡೆಯುವಂತಹ ಸನ್ನಿವೇಶಗಳು ಆಗಾಗ ಬರುವಂತಹ ಸಿನಿಮಾ ಇದಲ್ಲ. ಶಾಶ್ವತ್ ಸಚ್ದೇವ ಅವರು ಸಿನಿಮಾನ ತಮ್ಮ ಮ್ಯೂಸಿಕ್ ನಿಂದ ಎಲಿವೇಟ್ ಮಾಡಿರುವಂತಹ ರೀತಿ ಅದ್ಭುತವಾಗಿದೆ. ಪಂಜಾಬಿ, ಬಾಲಿವುಡ್ ಹಾಡ್ಗಳನ್ನ ರೀಮಿಕ್ಸ್ ಮಾಡಿ ಕ್ರೂಷಿಯಲ್ ಸೀನ್ಸ್ ನಲ್ಲಿ ಬಳಸ್ಕೊಂಡಿರುವಂತಹ ರೀತಿ, ಟ್ರೈಲರ್ ನಲ್ಲಿ ಕೇಳಕ್ಕೆ ಸಿಗುವಂತಹ ಟೈಟಲ್ ಟ್ರ್ಯಾಕ್ ಎಲ್ಲ ಡಲ್ ಸೀನ್ಸ್ ಗಳನ್ನು ಬಡದೆಪ್ಸಿದೆ. ಇನ್ನು ರನ್ ಟೈಮ್ ಬಗ್ಗೆ ಮಾತಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಗುರುವೆ. 3 ಗಂಟೆ 32 ನಿಮಿಷ. ಈ ಸಿನಿಮಾದಲ್ಲಿ ಫಸ್ಟ್ ಹಾಫೇ 2 ಗಂಟೆ ಗುರುವೆ. ಬಟ್ ಆ 2 ಗಂಟೆಗಳು ಕಳೆದೋಯ್ತಲ್ಲ ಅನ್ನೋ ಫೀಲಿಂಗು ಬರೋದಿಲ್ಲ. ಪಾತ್ರಗಳ ಇಂಟ್ರೊಡಕ್ಷನ್, ವರ್ಲ್ಡ್ ಬಿಲ್ಡಿಂಗ್ ಅಲ್ಲಿ ಸಖತ್ ಇನ್ವೆಸ್ಟೆಡ್ ಆಗಿ ಕೂತ್ಬಿಟ್ಟಿರ್ತೀವಿ. ಅಷ್ಟು ಚೆನ್ನಾಗಿ ಇಲ್ಲಿನ ಪ್ಲಾನಿಂಗು, ಸ್ಕ್ರೀನ್ ಪ್ಲೇ, ಸ್ಟ್ರಕ್ಚರಿಂಗ್ ನಡೆದಿದೆ. ಅಂಡ್ ಇದರ ಕ್ರೆಡಿಟ್ ಆದಿತ್ಯ ಧಾರ್ ಅವರಿಗೆ ಸಲ್ಲಲೇಬೇಕು. ಉರಿ ಸಿನಿಮಾದಲ್ಲಿ ತಮ್ಮ ಕೆಪಾಸಿಟಿಯ ಝಲಕ್ಕನ್ನ ತೋರಿಸಿದ್ರು. ಅಂಡ್ ಇಲ್ಲಿ ಅದು ಇನ್ನೊಂದು ಹಂತಕ್ಕೆ ಹೋಗಿ ತಲುಪಿದೆ ಅಂತಾನೆ ಹೇಳ್ಬೋದು. ಒಂದು ಮಾತ್ರ ಆಸ್ ಎ ಫಿಲಂ ಲವರ್ ನಾನು ಹೇಳಲೇಬೇಕು ಗುರುವೆ, ಎಂಟರ್ಟೈನ್ಮೆಂಟ್ ನ ಅದರ್ ಪಾಡಿಗೆ ಬಿಟ್ರೆ ಒಂದು ಪಕ್ಕಾ ಕತೆಗೆ ಸ್ಟಿಕ್ ಆನ್ ಆಗಿರುವಂತಹ ಸಿನಿಮಾ ಇದು. ಈಗಾಗಲೇ ತುಂಬಾ ಹೊಗಳಿದಾಯ್ತು. ಏನ್ ಕಾಟ ಕೊಡ್ತು ಹೇಳಪ್ಪ ಅನ್ನೋದಾದ್ರೆ ಅದು ಇಲ್ಲಿನ ಎಡಿಟಿಂಗ್ ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ಇನ್ವೆಸ್ಟೆಡ್ ಆಗಿ ಇರಿಸೋದ್ರಲ್ಲಿ ಎಷ್ಟೋ ಕಡೆ ಸಕ್ಸಸ್ಫುಲ್ ಅಂತೂ ಆಗಿದ್ದಾರೆ. ಬಟ್ ಅಲ್ಲಿನ ಎಡಿಟಿಂಗ್ ಕಟ್ಸ್ಗಳು ಅಥವಾ ರೀಲ್ಸ್ ನೋಡದ ಹಾಗೆ ಫೀಲ್ ಆಗ್ತಾ ಇತ್ತು. ಸೀನ್ಗಳು ಅಬ್ರಪ್ಟ್ ಆಗಿ ಬದಲಾಗ್ತಾ ಇದ್ವು. ಇನ್ಫ್ಯಾಕ್ಟ್ ರೀಲ್ಸ್ ನಲ್ಲಿ ನಾವು ಹೇಗೆ ದೊಡ್ಡ ದೊಡ್ಡ ಸಬ್ ಟೈಟಲ್ಗಳು, ಬ್ಯಾಕ್ ಗ್ರೌಂಡ್ ಲೇಯರ್ಸ್ ಗಳನ್ನ ನೋಡ್ತಿದ್ವೋ ಅದೇ ತರ ಎಫೆಕ್ಟ್ಸ್ ಇಲ್ಲಿ ಯೂಸ್ ಮಾಡಿದ್ದಾರೆ. ಕೆಲವರಿಗೆ ವಾವ್ ಅಂತ ಅನ್ಸ್ಬೋದು, ಬಟ್ ನಮಗೆ ಅದು ಸಿನಿಮಾದ ಫ್ಲೋನ ಹಾಳು ಮಾಡೋವಂತವಾಗಿದ್ವು. ಇನ್ನು ಸಿನಿಮಾ ಸೆಕೆಂಡ್ ಹಾಫ್ ನಲ್ಲಿ ಸ್ಲೈಟ್ಲಿ ಬೋರಿಂಗ್ ಆಗುತ್ತೆ. ಇನ್ನೇನ್ ಪಿಕಪ್ ತಗೊಳ್ತು ಅನ್ನೋ ಅಷ್ಟರಲ್ಲಿ ಹಾಡೊಂದು ಬಂದು ಸಿನಿಮಾದ ಪೇಸ್ ನ ಮತ್ತೆ ಹಿಂದೆ ಕೆಳ್ಕೊಂಡು ಹೋಗುತ್ತೆ. ಸೊ ನಾನು ಹೇಳಿದಾಗೆ ಇಲ್ಲಿನ ಎಡಿಟಿಂಗು ಅಂಡ್ ಅಲ್ಲಲ್ಲಿ ಸ್ಕ್ರೀನ್ ಪ್ಲೇ ತುಂಬಾನೇ ಇನ್ಕನ್ಸಿಸ್ಟೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಇನ್ನು ಸಾರಾ ಅರ್ಜುನ್ ಅವರು ನಿಭಾಯಿಸಿರುವಂತಹ ಯಾಳಿನಾ ಎಂಬ ಪಾತ್ರ ಇನ್ನೂ ಬೆಟರ್ ವೇ ನಲ್ಲಿ ಪ್ರೆಸೆಂಟ್ ಆಗ್ಬೋದಿತ್ತು. ಬೆಟರ್ ಡೈಲಾಗ್ಸ್, ಬೆಟರ್ ಸೀಕ್ವೆನ್ಸಸ್ ಗಳನ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡಬಹುದಾಗಿತ್ತು ಅನ್ನೋದು ನಮ್ಮ ಒಪಿನಿಯನ್.
ಖಡಕ್ ಆಗಿ ಹೇಳೋದಾದ್ರೆ ಇಟ್ ಇಸ್ ಎ ಡೀಸೆಂಟ್ ಟು ಗುಡ್ ವಾಚ್ ಅಂತ ಹೇಳ್ತೀನಿ. ಅನ್ಕೊಂಡಿರೋ ಕಥೆಯನ್ನ ಯಾವ ಕಾಂಪ್ರಮೈಸು ಇಲ್ಲದೆ ಅಥೆಂಟಿಕ್ ಆಗಿ, ವೈಲೆಂಟ್ ಆಗಿ ಅಂಡ್ ರಿಯಲಿಸ್ಟಿಕ್ ಆಗಿ ಹೇಳಿದ್ದಾರೆ. ಬಾಲಿವುಡ್ ಸ್ಪೈ ಸಿನಿಮಾಗಳ ಡೆಫಿನೇಷನ್ ಕೂಡ ಬದಲಾಯಿಸಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಬೈಗುಳ, ವೈಲೆನ್ಸ್ ಇರೋದ್ರಿಂದ ಮಕ್ಕಳ ಜೊತೆ ಹೋಗದೆ ಇದ್ರೆ ಉತ್ತಮ ಅಂತ ಹೇಳ್ತೀನಿ. ಇದಾಗಿತ್ತು ದುರಂದಾರ್ ಸಿನಿಮಾದ ಖಡಕ್ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.